ಕರ್ನಾಟಕದಲ್ಲಿರುವ ಸಾವಿರಾರು ಜನರಿಗೆ ಶಿಕ್ಷಣ ಮತ್ತು ಅನ್ನದಾಸೋಹ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಿರುವ ಈ ನಮ್ಮ ಕೊಪ್ಪಳದ ಹೆಮ್ಮೆಯ ಕ್ಷೇತ್ರವಾದ ಗವಿಸಿದ್ದೇಶ್ವರ ಮಠವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿ. ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಬಂದಿರೋದು ಗವಿಸಿದ್ಧ ಮಠ, ಕೊಪ್ಪಳದಲ್ಲಿರುವಂಥ ಒಂದು ಗವಿಸಿದ್ಧ ಮಠ. ಸೊ ಮಠಗಳಲ್ಲಿ ಇದು ಕೂಡ ಒಂದು ಪ್ರಸಿದ್ಧವಾಗಿರುವಂಥ ಮಠ. ಸೊ ಬನ್ನಿ, ಇದನ್ನು ಒಳಗಡೆ ಹೋಗ್ತಾ ಈ ಮಠದ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಸ್ನೇಹಿತರೆ, ಆಗಲೇ ಹೇಳಿದ್ನಲ್ಲ, ನಾವೆಲ್ಲಿದ್ದೀವಿ ಅಂದರೆ ಕೊಪ್ಪಳದ ಪ್ರಸಿದ್ಧ ಕ್ಷೇತ್ರವಾಗತ್ತ. ಬರೀ ಕೊಪ್ಪಳದೇ ಅಲ್ಲ, ಕರ್ನಾಟಕದ ಹೆಮ್ಮೆಯ ಕ್ಷೇತ್ರವಾಗಿರಕ್ಕಂಥ ಶ್ರೀ ಗವಿಸಿದ್ದೇಶ್ವರ ಮಠದಲ್ಲಿ ನಾವಿದ್ದೀವಿ. ಸೊ ಈ ಗವಿಸಿದ್ದೇಶ್ವರ ಮಠಕ್ಕೆ ಬಂದು 500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಒಂದು ಪವಿತ್ರ ಕ್ಷೇತ್ರದಲ್ಲಿ ಬಂದಿರೋದು ನಮ್ಮ ಪುಣ್ಯ ಅಂತ ಅನ್ಕೋತೀವಿ. ಸೊ ಇವಾಗ ನಾವು ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ನೋಡೋಕ್ಕಂತೂ ಅದ್ಭುತ ಪ್ಲೇಸ್ ಆಗಿದೆ. ಸೊ ಎಂಟ್ರೆನ್ಸ್ಗೆ ಬನ್ನಿ, ನಿಮಗೆ ನಾನು ಇವಾಗ ಪ್ರತಿಯೊಂದನ್ನು ಹಂತವಾಗಿ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇವಾಗ ನಾವು ಅಫಿಷಿಯಲಿ ಒಳಗಡೆ ಎಂಟ್ರೆನ್ಸ್ ನಾವು ಆಗ್ತಾ ಇರೋದು ನೀವು ನೋಡ್ಬೋದು, ಇದೇ ಎಂಟ್ರೆನ್ಸ್ ಇದೆ. ಸೊ ಬನ್ನಿ, ನಿಮ್ಗೆ ಒಳಗಡೆ ಕರ್ಕೊಂಡೋಗಿ ನೀಟಾಗಿ ದರ್ಶನ ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ಮಠವು ಕೇವಲ ಧಾರ್ಮಿಕ ಕೇಂದ್ರವಾಗಿ ಉಳಿಯದೆ ಶಿಕ್ಷಣ ಸಂಸ್ಥೆಗಳಿಗೆ, ವಿದ್ಯಾರ್ಥಿ ವಸತಿ ನಿಲಯಗಳು ಮತ್ತು ವಿವಿಧ ಸಮಾಜಮುಖಿ ಸೇವೆಗಳ ಮೂಲಕ ಉತ್ತರ ಕರ್ನಾಟಕದ ಪ್ರಮುಖ ಸೇವಾ ಸಂಸ್ಥೆಯಾಗಿ ಬೆಳೆದಿದೆ. ಇವಾಗೇನು ಈ ಮಠ ನೋಡ್ತಿದ್ರಲ್ಲ, ಈ ಮಠ. ಸೊ ಒಳಗಡೆ ನೋಡಿ ಹೆಂಗಿದೆ, ಎಂಟ್ರೆನ್ಸಲ್ಲಿ ಹೋಗ್ತಾನೆ ಸ್ವರ್ಗನ ಇದೆ. ಇನ್ನು ಒಳಗಡೆ ಹೋದ್ಮೇಲೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಹೋಗ್ತಾ ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನದ ಪುಸ್ತಕಗಳು. ಸೊ 11 ಪುಸ್ತಕಗಳು ಇಲ್ಲಿ ಬಿಡುಗಡೆ ಆಗಿದೆ ಅನ್ಕೋತೀನಿ. ಇಷ್ಟು ಮಾತ್ರ ಇಲ್ಲಿ ಹಾಕಿದ್ದಾವೆ. ನಿಮಗೆ ಪುಸ್ತಕಗಳು ಬೇಕಾದರೆ ಇಲ್ಲಿ ತಗೊಂಡು ಹೋಗ್ಬೋದು. ಸೊ ಮುಂದೆ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಕಟ್ಟಡ, ಈ ಬಿಲ್ಡಿಂಗು. ಸೊ ಪ್ರತಿನಿತ್ಯ ಲಕ್ಷಾಂತರ ಜನರಿಗೆ ಅನ್ನದಾಸೋಹವನ್ನು ಒದಗಿಸುವಂಥ ಒಂದು ಪುಣ್ಯಕ್ಷೇತ್ರದ ಮುಂದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆ ದೇವಸ್ಥಾನ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ, ಈ ಮಠದ ಸ್ಥಾಪಕರಾದ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳು ಸೊ ತೀರಿ ಹೋದ ನಂತರ ಅವರದ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅವರು ಈ ಬೆಟ್ಟದಲ್ಲಿ, ಯಾರಪ್ಪ ಅಂದರೆ ಶ್ರೀ ರುದ್ರಮುನಿ ಮಹಾಸ್ವಾಮಿಗಳಿದಾರಲ್ಲ, ಇದೇ ಬೆಟ್ಟದಲ್ಲಿ ಒಂದು ಗುಹೆಯಲ್ಲಿ ತಪಸ್ಸು ಮಾಡಿ ಅಲ್ಲಿಂದಲೇ ಭಕ್ತರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಲು ಆರಂಭಿಸಿದರು. ಇದೇ ಕಾರಣದಿಂದ ಈ ಸ್ಥಳಕ್ಕೆ ಗವಿಮಠ ಎಂದು ಹೆಸರು ಬಂದಿದೆ ಅಂತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಬನ್ನಿ ಅಲೆ ಮಠದ ಹತ್ರ, ಅಂದರೆ ಆ ದೇವಸ್ಥಾನ ಹತ್ರ ಹೋಗೋಣ. ಹೋಗ್ತಾ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಈ ಸ್ವಾಮೀಜಿಗಳಿದಾರಲ್ಲ, ಈ ಗವಿಮಠ ಎಂಬ ಬರೋಕ್ಕೆ ಹೆಸರು ಕಾರಣನೇ ಅವರು. ಮತ್ತು ಆ ದೇವಸ್ಥಾನ ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ, ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಬ್ರಿಡ್ಜ್ ಮೇಲೆ ಯಾವ ಥರ ಕಟ್ಟಿದಾರಂತೆ. ಸೊ ಅವರು ಮರಣ ಆದ ನಂತರ ಅವರನ್ನು ಇಲ್ಲೇ ಮಣ್ಣು ಮಾಡಿರೋದ್ರಿಂದ ಸೊ ಅದ್ರ ಮೇಲೇ ದೇವಸ್ಥಾನ ಕಟ್ಟಿದ್ದಾರೆ, ರುದ್ರಮುನಿ ಮಹಾಸ್ವಾಮಿಗಳದು. ಸೊ ಬನ್ನಿ ನೋಡೋಣ. ಚಿಕ್ಕದಾದ್ರೂ ಎಷ್ಟು ಚೊಕ್ಕದಾಗಿ ಕಟ್ಟಿದ್ದಾರೆ ನೋಡಿ. ಬ್ರಿಡ್ಜ್ ಸುತ್ತಗಟ್ಟೆ ಎಲ್ಲ ನೀರಿದೆ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಮಳೆಗಾಲ ಕಮ್ಮಿ ಇರೋದ್ರಿಂದ ನದಿಯಲ್ಲಿ ನೀರು ಕಮ್ಮಿ ಇದೆ, ಇಲ್ಲೂ ಸಹ ನೀರು ಕಮ್ಮಿ ಇದೆ. ಸೊ ಇದನ್ನು ನಾವು ನೀರು ಶೇಖರಣೆಗೆ ಹೊಂಡ ಅಂತ ಆದರೂ ಅನ್ಬೋದು, ಇಲ್ಲಪ್ಪ ಅಂದರೆ ಸಣ್ಣ ಕೆರೆ ಅಂತಾದರೂ ನಮ್ಮ ಕಡೆ ಕರಿತೀವಿ. ಇವಾಗ ನಾವು ಭೇಟಿ ನೀಡ್ತಾ ಇರೋದು ಎಲ್ಲಿ ತಪ್ಪಂದ್ರೆ, ಗವಿಸಿದ್ದೇಶ್ವರ ಸ್ವಾಮೀಜಿ ಇದ್ದಾರಲ್ವಾ, ಅವರು ಗುರುಗಳ ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿ, ಅವ್ರದ್ದೊಂದು ದೇವಸ್ಥಾನ. ಸೊ ಇವಾಗ ಅದು ಗುಡಿ ಒಳಗಡೆ ಹೋಗ್ತಾ ಇದ್ವಿ, ಬನ್ನಿ ನೋಡೋಣ. ಅವರು ಗುರುಗಳ ಸ್ಟ್ಯಾಚು ಇಟ್ಟಿದ್ದಾರೆ ಇಲ್ಲಿ, ಅವರನ್ನು ದಿನಾಲೂ ಪೂಜೆ ಮಾಡ್ತಾರೆ ನೋಡಿ. ಬನ್ನಿ. ಸೊ ಇದು ದೇವಸ್ಥಾನ ಬಂದ್ಬಿಟ್ಟು ಈ ಕಡೆ ನೋಡಿ ಹೆಂಗಿದೆ, ಈ ಕಡೆ ಬ್ರಿಡ್ಜು ನೀರಿದೆ, ಈ ಕಡೆನೂ ನೀರಿದೆ, ಇದು ಬ್ರಿಡ್ಜ್ ಮೇಲೆ ಇದೆ. ಸೊ ಏನಪ್ಪ ಅಂದರೆ ಇವಾಗ ನಾವು ಅಲ್ಲಿಗೆ ಹೋಗಬೇಕು, ಅಲ್ಲೇ ಇರೋದು ಗವಿಸಿದ್ದೇಶ್ವರ ಮಠದ ಗದ್ದಿಗೆ. ಸೊ ಇವಾಗ ನಾವು ಅಲ್ಲಿ ಹೋಗಬೇಕು. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ಇದು ಬಂದ್ಬಿಟ್ಟು ಗವಿಸಿದ್ದೇಶ್ವರ ಮಠದ ಒಳಗಡೆ. ಇಲ್ಲಿ ನೋಡಿ ಹೆಂಗಿದೆ, ಒಳಗಡೆ ಹೋದರೆ ಸ್ವರ್ಗ. ಇದಕ್ಕಿಂತ ದೊಡ್ಡ ಸ್ವರ್ಗ ಬೇಕಾ? ಅಬ್ಬಬ್ಬಬ್ಬ. ಈ ಕಡೆ ನೋಡಿದರೆ ದೇವಸ್ಥಾನ, ಈ ಕಡೆ ನೋಡಿದರೆ ಮರಗಳು, ಈ ಕಡೆ ನೋಡಿದರೆ ಮೇನ್ ರೋಡು, ಇಲ್ಲಿ ಹೋದರೆ ದಾಸೋಹ, ಸ್ವರ್ಗ. ಇಲ್ಲಿ ನೋಡ್ರಿ ನಮ್ಮ ಸರ್ ಯಪ್ಪ
ಬನ್ನಿ ಸರ್, ಹಾಗೆ ಹೋಗ್ತಾ ಹೋಗ್ತಾ ನೋಡ್ರಿ ಸ್ವರ್ಗ, ಇನ್ನೊಂದು ಸ್ವರ್ಗ ಬೇಕಾ ಇಲ್ಲಿ? ನೀಡೋಣ ತಿಂಗಳಿಗೆ 100 ರೂಪಾಯಿ ಹಣ, ತೀರಿಸೋಣ ಮಾನವನ ಜನ್ಮದ ಋಣ ಅಂತ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಬನ್ನಿ ಹಿಂಗೆ ಹೋಗ್ತಾ ಹೋಗ್ತಾ ನೋಡಿ ಇದು ಯಾವ ಥರ ಇದೆ ಅಂತ. ಬನ್ನಿ, ಇಲ್ಲಿ ಸಂಧಿ ಮಾರ್ಗದಿಂದ ನಾವು ಹೋಗೋಣ ಮೇಲೆ. ಇದು ಯಾವ ಸಂಧಿ ಮಾರ್ಗ ಅಂತ ಕೇಳಬೇಡಿ, ಇಲ್ಲಿಂದ ಮೇಲೆ ಹೋಗೋಕ್ಕೆ ದಾರಿ, ದೇವಸ್ಥಾನಕ್ಕೆ ದಾರಿ ಅಂತ ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ನೋಡಿ, ಇವಾಗ ಈ ಗವಿಯಿಂದ ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ಸೊ ಕಾಣಿಸೋದಿಲ್ಲ ನಿಮಗೆ ದೇವಸ್ಥಾನ ನೋಡಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಹೇಗಿದೆ ನೋಡಿ ದೇವಸ್ಥಾನ, ಅದಕ್ಕಿಂತ ಗುಡ್ಡದಲ್ಲಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಹಂಗೆ ಹೋಗ್ತಾ ಹೋಗ್ತಾ ಇಷ್ಟೇ ಇರೋದು ಇದ್ರ ದಾರಿ. ಈಗ ನೋಡ್ತಾ ಇದ್ದೀರಲ್ಲ, ತೋರಿಸ್ತೀನಿ ನೋಡಿ. ಇಷ್ಟೇ ಇರೋದು ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಇರೋದೇ ಇಷ್ಟೇ. ಈ ದಾರಿಯಲ್ಲಿ ನಾವು ಹೋಗಬೇಕು. ಬನ್ನಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನದ ಇನ್ನೊಂದು ಅದ್ಭುತನ. ಸೊ ಇವ್ರು ಬಂದ್ಬಿಟ್ಟು 11ನೇ ಪೀಠಾಧಿಪತಿಯಾಗಿರೋಕ್ಕಂತೆ ಸೊ ಗವಿಸಿದ್ದೇಶ್ವರು. ಸೊ ಅವರಲ್ಲಿ ಜೀವಂತವಾಗಿ ಲಿಂಗೈಕ್ಯ ಆಗಿರೋಕ್ಕಂಥ ಸ್ಥಳ. ಸೊ ಇದನ್ನೇ ನೋಡಿ. ಸೊ ಇದೆಲ್ಲ ಬರಬೇಕಂದ್ರೆ ಹಿಂಗೆ ಬಳಸ್ಕೊಂಡು ಕೆಳಗಡೆ ಬಂದು ಈ ಕಡೆಯಿಂದ ಹೋಗೋದಾಗೈತೆ. ಬನ್ನಿ, ಇವರು 11ನೇ ಆ ಪೀಠಾಧಿಪತಿಗಳ ಒಂದು ಮೂರ್ತಿಗಳನ್ನ ಆ ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿಂದ ನೋಡ್ಬೋದು ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಅದ್ಭುತವಾಗಿದೆ, ನೀವು ನೋಡ್ಬೋದು. ಸೊ ಇಲ್ಲಿಂದ ಎಂಟ್ರೆನ್ಸ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಆಗ್ಬೋದು ನೋಡಿ. ಅಂದರೆ ಅದಿಲ್ಲ, ಆ ಕಡೆಯಿಂದ ಎಂಟ್ರೆನ್ಸ್, ಈ ಕಡೆಯಿಂದ ಎಕ್ಸಿಟ್. ಅವರು 11ನೇ ಪೀಠಾಧಿಪತಿ ಆಗಿದ್ದಾರಲ್ವ. ಸೊ ಮಿಕ್ಕಿಳಿದಂಥ ಪೀಠಾಧಿಪತಿಗಳ ಒಂದು ಮೂರ್ತಿನ ಅಲ್ಲಿ ಒಳಗಡೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಉಳಿದಿರೋಕ್ಕಂಥ ಪೀಠಾಧಿಪತಿಗಳ ಮೂರ್ತಿನ ಸ್ಟ್ಯಾಚುನಲ್ಲಿ ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಅಂದರೆ ಇವಾಗ ಪ್ರಸ್ತುತವಾಗಿರೋರು 18ನೇ ಪೀಠಾಧಿಪತಿ ಯಾರು? ಶ್ರೀ ಅಭಿನವ ಗವಿಸಿದ್ದೇಶ್ವರ ಅಂಥೇಳಿ. ಸೊ ನೀವು ಆ ದೇವಸ್ಥಾನ 18ನೇ ಪೀಠಾಧಿಪತಿ ಆಗಿರೋಕ್ಕಂಥ ನಮ್ಮ ಅಭಿನವ ಗವಿಸಿದ್ದೇಶ್ವರ ಅವ್ರ ಮಾತು ಕೇಳಿದರೆ ಜೀವನದಲ್ಲಿ ಪ್ರಸನ್ನತೆ ಅನ್ನೋದು ನಿಮ್ಮ ಹುಡ್ಕೊಂಡು ಬರುತ್ತೆ. ಸೊ ಅವ್ರದ್ದೊಂದು ಸ್ಪೀಚಸ್ಗಳು ಕೇಳಿ, ಅವರ ಒಂದು ಪ್ರವಚನ ಕೇಳಿ, ಸೊ ಅದ್ಭುತವಾಗಿದ್ದಾವೆ. ಸೊ ಇದೇ ನೋಡಿ, ಇದೇನು ಕಾಣಿಸ್ತಾ ಇದೆಯಲ್ಲ, ಎಷ್ಟನೇ ಪೀಠಾಧಿಪತಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬಾಯಲ್ಲಿ ಎಷ್ಟನೇ ಪೀಠಾಧಿಪತಿಯವರು? ಶ್ರೀ ಏನು? ಶ್ರೀ ಶಿವಶಾಂತ ವೀರ ಮಹಾಸ್ವಾಮಿ 12ನೇ. ಅಲ್ಲಿ ಮೇನ್ ಗುಡಿ ಇತ್ತಲ್ಲ, ಅಲ್ಲಿರೋರೆ 11ನೇ ಪೀಠಾಧಿಪತಿ. ಇವರು ಬಂದು 12ನೇ ಪೀಠಾಧಿಪತಿ. ಅಂದರೆ ಇದು ಗವಿಸಿದ್ದೇಶ್ವರ ಗದ್ದಿಗೆ ಕೊಪ್ಪಳ ಅಂತ. ಸೊ ಇಲ್ಲಿಂದ ಬಂದು ಇವ್ರು ಎಷ್ಟನೇ ಅಂದರೆ 13. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರು ಬಂದುಬಿಟ್ಟು ಮರಿ ಶಾಂತವೀರ ಮಹಾಸ್ವಾಮಿಗಳು 16ನೇ ಪೀಠಾಧಿಪತಿಗಳು. ಸೊ ಹಂಗಾಗಿ ಯಾರ್ಯಾರು ಪೀಠವನ್ನು ಅಲಂಕರಿಸಲ್ಲ, ಪ್ರತಿಯೊಬ್ಬರದ್ದು ಕೂಡ ಅಲ್ಲಿ ಅವರ ಒಂದು ಪೀಠಾಧಿಪತಿನ ಮೂರ್ತಿನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ನೋಡಿ, ಚೆನ್ನಾಗಿದೆಯಲ್ಲ. ಸೊ ಬನ್ನಿ ಇಲ್ಲಿ ಮುಂದೆ ನೋಡೋಣ. ಇವಾಗ ಇಲ್ಲಿ ಮುಂದೆ ನೋಡ್ತಾ ಇದ್ರಲ್ಲ,
ಇವರು ಬಂದ್ಬಿಟ್ಟು ಇವಾಗ ಪ್ರೆಸೆಂಟ್ ಇದ್ದಾರಲ್ಲ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಗುರುಗಳು ಇವರು ಬಂದ್ಬಿಟ್ಟು ನೋಡ್ತಾ ಇದ್ರಲ್ಲ. ಸೊ ಅವರ ಪಾದಗಳು ಸಹ ಇಲ್ಲೇ ಇಟ್ಟಿದ್ದಾರೆ. ಅವರ ಪಾದಗಳನ್ನು ಇಟ್ಬಿಟ್ಟು ಪ್ರತಿದಿನ ಪೂಜೆ ಮಾಡ್ತಾರೆ. ನೋಡಿ ಅವ್ರ ಪಾದನ. ಇವರು ಬಂದ್ಬಿಟ್ಟು ಎಷ್ಟು 17ನೇ ಪೀಠಾಧಿಪತಿ. ಬನ್ನಿ ಈಗ ನೆಕ್ಸ್ಟ್ ನಾವು ಬಂದಿರೋದು ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಸೊ ಇದು ಬಂದ್ಬಿಟ್ಟು ಇಲ್ಲೇ ಗವಿಸಿದ್ದೇಶ್ವರ ಮಠ ಇದೆ ಅಲ್ವಾ, ಇದರ ಮೇಲೆ ಇದೆ ಗುಡ್ಡದಲ್ಲಿ. ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಪ್ರತಿನಿತ್ಯ ಇಲ್ಲಿ ಪೂಜೆ ಆಗ್ತದೆ. ಸೊ ನಾವು ಹೊರಗಡೆ ಬಂದರೆ ವ್ಯೂ ನೋಡಿ ಹೆಂಗಿದೆ ಅಂತ. ದೇವಸ್ಥಾನದ ಹೊರಗಡೆ ಗುಡ್ಡದ ಮೇಲೆ ನಿಂತು ನೋಡಿ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ. ಸಖತ್ತಾಗಿದೆ ವ್ಯೂ. ಇದು ಮಠ ಬಂದುಬಿಟ್ಟು ಗುಡ್ಡದ ಮೇಲಿದೆ. ಇಲ್ಲಿ ಕಾಣಿಸೋದೇ ಇಲ್ಲ ನಿಮಗೆ ಈ ದೇವಸ್ಥಾನ. ಸೊ ಇದು ಬಂದುಬಿಟ್ಟು ಇವಾಗ ಇದರಲ್ಲ ಪ್ರೆಸೆಂಟು 18ನೇ ಅಭಿನವ ಗವಿಸಿದ್ದೇಶ್ವರ ಇದ್ದಾರಲ್ವ, ಸೊ ಅವರ ಗದ್ದಿಗೆ ಇಲ್ಲಿದೆ ನೋಡಿ. ಪ್ರತಿನಿತ್ಯ ಪೂಜೆ ಮಾಡುವ ಸ್ಥಳ. ಸೊ ಬನ್ನಿ ಹಾಗೆ ನೋಡಿ ಹೇಗಿದೆ ಅಂತ. ಸ್ವರ್ಗ ಮರಯ್ಯ ಕಾಣಿಸ್ತಾ ಇದೆಯಲ್ಲ, ಸ್ವರ್ಗ ಇನ್ನೊಂದು ಎಲ್ಲಿದೆ ಅಂತಂದರೆ ಇಲ್ಲೇ ಇದೆ ನೋಡಿ. ಎಷ್ಟು ಗ್ರೀನರಿ ಆಗಿದೆ ಎಲ್ಲ ಕಡೆ ಅಂತ, ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೊ ಬನ್ನಿ ನಾವೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ, ಪ್ರಸಾದವನ್ನು ಸವಿಯಲು. ಇಲ್ಲೇನಪ್ಪ ಅಂತಂದರೆ ಊಟದ ಪದ್ಧತಿ ಹೆಂಗಿದೆ ಅಂತಂದರೆ, ಪ್ರಸಾದಕ್ಕೆ ಇಲ್ಲಿ ನಾವು ಡೈರೆಕ್ಟಾಗಿ ಹೋಗ್ತೀವಿ ಅಂತಂದರೆ ಅನ್ನದಾಸೋಹದಲ್ಲಿ ಊಟ ಕೊಡಲ್ಲ, ಪ್ರಸಾದವನ್ನು ಸೇವನೆ ಮಾಡೋಕ್ಕೆ ಬಿಡಲ್ಲ. ಯಾಕೆ ಗೊತ್ತಾ, ನಾವು ಮೇಲೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಚೀಟಿ ಕೊಡ್ತಾರೆ. 11ನೇ ಪೀಠಾಧಿಪತಿ ಇದ್ದಾರಲ್ವ, 11ನೇ ಅವರು ಯಾವುದೋ ಜೀವಂತ ಸಮಾಧಿ ಇದೆ ಅಲ್ವಾ, ಸೊ ಅಲ್ಲಿ ಹೋದ್ಮೇಲೆ ಅವರೊಂದು ಚೀಟಿ ಕೊಡ್ತಾರೆ. ಅದನ್ನು ತಗೊಬಂದ್ಬಿಟ್ಟು ಇಲ್ಲಿ ಕೊಟ್ಟಾಗ ಮಾತ್ರ ನಿಮಗೆ ಅನ್ನ ಪ್ರಸಾದ ಮಾಡಲು ಕೊಡ್ತಾರೆ. ಇವಾಗ ನೋಡಿ ನಾವು ಅಲ್ಲಿಂದ ಬಂದುಬಿಟ್ಟು ಸ್ವಾಮೀಜಿ ನೋಡಿದ ತಕ್ಷಣ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಪ್ಪ, ಜನ ನೋಡಿ ಲೈನ್ ಹಚ್ಚಿದ್ದಾರೆ. ಆ ಲೈನ್ ಪ್ರಕಾರ ಹೋಗಬೇಕು, ದರ್ಶನ ಪಡಿಬೇಕು ಅಂತ. ಸೊ ಬನ್ನಿ.